ಸುಳ್ಳು 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 ಹಸಿ ಹಸಿ ಸುಳ್ಳು ಬಾಯ್ಬಿಟ್ರೆ ಎಲ್ಲ ಸುಳ್ಳು 108 ಸುಳ್ಳು. ಸುಳ್ಳಂದ್ರೆ ನಂಗೆ ಬಲು ಕೋಪವು ನಿಜವಾಗ್ಲು, ಯಾರಾದ್ರೂ ಸುಳ್ಳಾಡಿದ್ರೆ ಮುರಿತೀನಿ ಕೈಕಾಲು, ಮಾಡ್ತೀನಿ ಎಲ್ಲ ಬಯಲು. ಸುಳ್ಳು 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 ಹೇಳೋದೊಂದು ಆರ್ಟು, ಸಿಕ್ಕಿ ಬೀಳದವನು ಸ್ಮಾರ್ಟು. 1000 ಸುಳ್ಳೇಳಿ ಮದ್ವೆ ಮಾಡು, ಆಹಾ ಸುಳ್ಳಿಗೆ ಇಲ್ಲ ಯಾವ ಕಟ್ಟುಪಾಡು. ಕವಿಗಳ ವರ್ಣನೆ ಸುಳ್ಳಲ್ವಾ, ಪ್ರೇಮಿಯ ಮಾತು ಸುಳ್ಳಲ್ವಾ. ಸತ್ಯವೇ ಹೇಳಿ ಹರಿಶ್ಚಂದ್ರ, ಹಿಡಿದನು ಮಸಣದಲ್ಲಿ ಇಲ್ಲಂದ್ರ. ದೇವ್ರುಗಳೇ ಸುಳ್ಳುಗಳ ಹೇಳಿರುವಾಗ, ಹಿಂದೆ ಹೇಳಿರುವಾಗ, ಹುಲು ಮಾನವರೇ ನನ್ನುತ್ತ ಮಾಡುವರಣ್ಣ, ಓ ಮಾಡುವರಣ್ಣ. ಸೀಮಾದ ಫೈಟಿಂಗ್ ಎಲ್ಲ ಸುಳ್ಳಲ್ವಾ ಶಿವನೇ, ಮಾಡಿಗೆ ಡೂಬಿದ್ರೆ ನಾನ್ ಕೂಡ ಹೀರೋನೆ. ಎಲ್ಲರೂ ನಂಬಿ ನನ್ನನ್ನೇ ಎಲ್ಲೋ ಬಾಣ ತೋರಿಸ್ತೀನಿ, ನಡಿಲೆ ಹೋಗೋಣ. ಈ ದೇವರಾಜನಿಗೆ ಕೋಪ ಬಂದ್ರೆ ದೇವರ ಒಳಗ್ ಸೇರ್ಕೊಂಡು ಬಾಗ್ಲಾಕೋತಾನೆ. ದಂಡಾಲ್ ಬಂಡಕ್ಕೆ ಭಂಡಾಲ್ ದಂಡ. ಲೇ ವಿಜಿ, ನಿನ್ನನ್ನು ಎತ್ತ ಹಾಕೊಂಡು ಹೋಗಕ್ಕೆ ನಾನು ಬರ್ತಾ ಇದ್ದೀನಿ ಕಣೆ. ಶೈಲಜಾ, ಯಾಕಮ್ಮ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದೀಯಾ? ಲೀಲಮ್ಮ ಲೀಲಮ್ಮ ಲೀಲಮ್ಮ, ನೀವು ನನ್ನ ಪ್ರಾಣನ ಉಳಿಸಿ ಕರ್ಕೊಂಡು ಬಂದಿದ್ದೀರ ಲೀಲಮ್ಮ ಲೀಲಮ್ಮ. ಧನ್ಯವಾದಗಳು. ನಿನ್ನ ಹತ್ರ ಸ್ವಲ್ಪ ಲೆಕ್ಕಾಚಾರ ಚುಕ್ತಿ ಇಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು, ಬಾ ನನ್ನ ಜೊತೆ. ಸತ್ಯ, ಒಂದ್ ನಿಮಿಷ. ಗಂಡ ಹೆಂಡತಿ ಏನೋ ಮಾತಾಡ್ಕೋತಾ ಇದ್ದಾರೆ, ನಾವ್ ಹಾಗೆಲ್ಲ ಇಂಟರ್ಫಿಯರ್ ಮಾಡಬಾರ್ದಲ್ವಾ? ತಪ್ಪು ಕಣೋ, ಹೋಗೋಕ್ಕಾಗತ್ತೆ ಹಾಗೆಲ್ಲ? ಕರೆಕ್ಟ್ ಬೇಕ್ರೆ, ಕರೆಕ್ಟ್. ಹೋಗ್ಲಿ ಬಿಡಿ. ಸತ್ಯ, ಏನ್ ಚಿಂತೆ ಮಾಡಕತ್ತಿ? ಈಗಿನ ಹೆಂಗ್ ಸಾಗ್ ಹಾಕುದು ಅಂತ ಹೌದಿಲ್ಲ? ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ, ಈ ಬಾತ್ರೂಮ್ ಪೈಪ್ ಇಂದ ಈಗಿನ ಜಾರಿಸ್ಬಿಡು. ಆಮೇಲೆ ಅಂಕಲ್ಗ ಜಾರಿ ಮಾಯವಾದ ಜಲಜ ಅಂತ ಹೆಡ್ಲೈನ್ಸ್ ಕೊಡು. ಅವತ್ತು ಹೇಳ್ದ ಕೇಳ್ದ ಮನೆ ಬಿಟ್ಟು ಹೋದ್ಲು, ಇವತ್ ನೋಡಿದ್ರೆ ವಾಪಸ್ ಬಂದಿದ್ದಾಳೆ. ಇಂಥವಳ ಮನೆಗೆ ಸೇರ್ಸ್ಕೋಬೇಕಾ ಸತ್ಯ? ಅದು ಅಲ್ಲದೆ ಅವ್ನು ಯಾರೋ ಸ್ವಾಮಿ ಜೊತೆ ಓಡೋಗ್ತೀನಿ ಅಂತ ರಾಜರೋಷವಾಗಿ ಹೇಳ್ಕೊತಾ ಇದ್ದಾಳೆ. ಏನೇ ಉಂಗ್ರ ಸರ್, ಅವ್ರಿಗೆ ಹೇಳಿ ಓಡೋಗಲ್ಲ ಅಂತ. ನಾನ್ ಹೇಳಿದ್ದು 3 ತಿಂಗಳಾದ್ಮೇಲೆ ಹೋಗ್ತೀನಿ ಅಂತ. ಬೇಡ, ನಾನಿಲ್ಲ, ಬೇಡ. ಇಂಥವಳನ್ನ ಮತ್ತೆ ಮನೆಗೆ ಸೇರ್ಸ್ಕೋತೀಯ ಸತ್ಯ? ಹೇಳು. ಇವ ಯಾಕೆ ಹಿಂಗ್ ಅಂತಾರ? ಇವನ್ ತಲೆ ಕೆಟ್ಟದಂತ ಮೊದಲ ನನ್ಗೆ ಗೊತ್ತಿತ್ತು, ಆ ಮಾತು ಇವತ್ತು ಖರೆ ಆಯ್ತು. ಜಲಜ ನಮಗೆ ಕೈ ಕೊಟ್ಟು ಹೋದವಳು, ಈಗ ನಿಮಗೆ ಅವಳು ಮಾಡಿದ ಮೋಸ ಕಾಣಿಸ್ತಿದೆ, ಮುಂದೆ ಅವಳಿಂದ ತೊಂದರೆ ಬರ್ಬೋದು ಅನಿಸ್ತಿದೆ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಈ ಮನೆಯಲ್ಲಿ ನನ್ನಿಂದ ಹಿಡಿದು ಎಲ್ಲವೂ ನಿಂತಿರೋದು ಮೋಸದ ಮೇಲೆ. ನೀವೇ ಹೇಳಿ, ಇದರಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು? ಹಲೋ ಜಲಜಾ ಮೇಡಮ್, ಒಂಚೂರು ತಲೆ ಎತ್ತಿ ಇಲ್ಲಿ ನೋಡಿ. ಇವರೆಲ್ಲರೂ ಮಾತುಗಳನ್ನ ಸೈಡಿಗಿಟ್ಟು ನಾನು ನಿನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ನನ್ನ ಮುಖಕ್ಕೆ ಇನ್ನೊಂದ್ಸಲ ಮಸಿ ಬಳಿಯಲ್ಲ ತಾನೆ? ವಾಟ್ ಸರ್, ಅವ್ರಿಗೆ ಹೇಳಿ ಇಷ್ಟು ಒಳ್ಳೆ ಸಂಸಾರನ್ ಬಿಟ್ಟು ಎಲ್ಲಿ ಹೋಗೋದು? ನೀವೇ ಹೋಗುತ್ತಿರುವಿರಲ್ಲ ಇನ್ನು 3 ಮಾಸಗಳಲ್ಲಿ. ಇಲ್ಲ ಸತ್ಯ ಇವ್ರೆ, ನಿಮ್ಮ ಮುಖಕ್ಕೆ ಮಸಿ ಬೀಳೋದು ಕಂಡಪಟ್ಟೆ ಕಷ್ಟ ಉಂಟು. ನಾನು ಸುಮಾರು ಸರಿ ಟ್ರೈ ಮಾಡಿದೆ, ಆಗ್ಲಿಲ್ಲ, ಮತ್ತೆ ಸುಮ್ಮನೆ ಕೂತ್ಕೊಂಡೆ. ಓ ಸಜ್ಜನ್, ನಿನ್ನ ಹ್ಯಾಂಡಲ್ ಮಾಡಿ ನನಗೆ ಅರ್ಧ ಧೈರ್ಯ ಬಂದಿದೆ. ಈಗ ಪೂರಾ ಧೈರ್ಯ ಬರ್ತೈತಿ ಬಿಡಪ್ಪ. ಹೌದಾ? ಅದು ಹೇಗೆ? ಕಳ್ಳನ್ಗೆ ಮಳ್ಳಿ ಬಂದಾಯ್ತಲ್ಲ, ಅಲ್ಲಿ ನೋಡು. ಹೇಗಿದ್ದಾಳೆ ಅವಳು? ಇನ್ನು ನಾವು ಇಲ್ಲಿರುವುದು ತರವಲ್ಲ. ಬನ್ನಿ ಬನ್ನಿ. ಹಾ, ಬನ್ನಿ 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 ಬನ್ನಿ. ಮಲ್ಲಿಗೆ ನನ್ನ ಮಲ್ಲಿಗೆ, ಈ ತಾಪವೇನು ಚೆನ್ನ, ನಿನ್ನ ಕಣ್ಣು ನಿನ್ನನ್ನು ಮೋಸ
ಮಾಡಿ ನನ್ನನ್ನು ದೂರ ತಳ್ಳಿ ಹೋಗೋದು ನ್ಯಾಯವೇನು? ಏನಪ್ಪ ಹೂವ ಬೇಕಾಗಿತ್ತು? ಆನಕ್ಕ, ಈ 3 ತಗೊಂಡದ್ರೊಳಗಿಡು. ಇದಾಕ ಇಡು. ಗುಡ್ ಗುಡ್. ಇದನ್ನು ತಗೊಂಡದ್ರೊಳಗಿಡು. ಇದು ಆಯ್ತಕ್ಕ. ಅದು ಇಡು. ಇದು ಸರಿ ಸರಿ ಇಷ್ಟು ಇದೆಲ್ಲ ಸೇರಿ ನನಗೆ ಕೊಟ್ಬಿಡು. ಪೂರ್ವಿ ಅವ್ರೆ, ಇಷ್ಟೊಂದು ಹೂವೆ? ನರಸಿಂಹ ಅವ್ರೆ, ಈ ಹೂವೆಲ್ಲ ನನಗಾಗಿ, ಈ ಹೂವು ನಿಮಗಾಗಿ. ನೋಡಿ ಪೂರ್ವಿ ಅವ್ರೆ, ನನಗೆ ಹೂ ಅಂದ್ರೆ ಅಲರ್ಜಿ. ಏನಕ್ಕ ಹಬ್ಬ ಎಲ್ಲ ಜೋರ ಅನ್ಸುತ್ತೆ ಮನೇಲಿ? ಹೂ ಮನೆಯವರೆಲ್ಲ ಸೇರ್ಕೊಂಡು ಕೋಲಾಟ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದೀವಿ. ಮನೆಯವರು, ನೆಂಟ್ರು, ಬಂಟ್ರು ಎಲ್ಲ. ಅಣ್ಣ ಏನ ಹಬ್ಬ ಜೋರಾಗಿ ನಡೀತಾ ಇರೋಗಿದೆ. ರೀ, ನಾವ್ ಹಬ್ಬ ಆದ್ರೂ ಮಾಡ್ಕೋತೀವಿ, ಇನ್ನೊಂದಾದ್ರೂ ಮಾಡ್ಕೋತೀವಿ. ನಿಮಗ್ ಯಾಕ್ರಿ ಇದ್ರ ರೇಟ್ ಹೇಳ್ಬಿಟ್ಟು ರೈಟ್ ಹೇಳ್ರಿ. ಪೂರ್ವಿ ಅವರೇ, ಪ್ರಸ್ಥಾನಗೈಯಬೇಕಾಗಿದ್ದು ಅವರಲ್ಲ, ನಾವು. ಹೌದಲ್ವಾ? ನೋಡಯ್ಯ, ಇನ್ನೊಂದ್ ಸಾರಿ ಏನಾದ್ರೂ ಪ್ಲಾಸ್ಟಿಕ್ ಕವರಲ್ಲಿ ಹೂವ ಹಾಕಿರೋದ್ ನೋಡಿದ್ರೆ ಅಷ್ಟೇ ಒಳಗ ಹಾಕಿಸ್ಬಿಡ್ತೀನಿ. ಹುಷಾರ್. ಅಕ್ಕ ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ಸತ್ತೆ. ಕೊಡಿಲಿ ದುಡ್ಡು ಕೊಡಿ ನರಸಿಂಹ ಅವ್ರೆ. ಅಣ್ಣ ಹೋಗ್ತೀರಾ? ಒಳಗಾಗ್ತೀರಾ? ಒಳಗೆ ಹೋಗಿ ಹೋಗಿ, ನಾನು ಒಳಗೆ ಬಂದೇ ಬರ್ತೀನಿ. ಕೋಲಾಟ ಬೇರೆ ಆಡ್ತೀರಾ? ನಮ್ಮ ಕೋಲಾಟದ ವರ್ಷ ಹೆಂಗೆ ಅಂತ ನಾನು ತೋರಿಸ್ತೀನಿ. ನೀಲ ಗಗನದಿ ಮೇಘಗಳ ಕಂಡಾಗಲೇ ನವಿಲು ಕುಣಿಯುತ್ತಿದೆ ನೋಡಿ. ಎಂತ ಮಾರ್ರೆ, ಏನೇನ್ ಪ್ರಾಬ್ಲಮ್? ನಿಮ್ದೆಂತ ಪ್ರಾಬ್ಲಮ್? ನನ್ನ ಅಷ್ಟಕ್ಕೆ ಭಾಗವತಿಕೆ ಮಾಡುದು ಮಾರ್ರೆ. ಏಯ್ ದಡ್ಡ, ಮಲಗಿಲ್ವೇನ ಇಲ್ಲಿ? ಅದಕ್ಕೆ ನನ್ನ ಸಾಯ್ಬೇಕು. ಏನು ಜನರೇಟ್ ಅಡಿಯಲ್ಲಿ ಮಲಗಕ್ಕಾಗತ್ತೇನೋ? ಸುಮ್ಮನೆ ಕುತ್ಕೋ. ಏನ್ ಮಾಡೋದಿದ್ರು ಸೈಲೆಂಟ್ ಆಗಿ ಮಾಡು. ದೊಡ್ಡ ಜನ. ಅಣ್ಣ ಇದೇ ಮನೆ ಅದು. ಎತ್ಕೊಳಕಲ್ಲ. ನೀಲ ಗಗನದಿ ಮೇಘಗಳ ಎಂತ ಮಾರ್ರೆ? ಸುಮ್ಮನಿರಲ್ಲೇ. 5 ನಿಮಿಷ ಸಿಗುತ್ತೆ ಈ ಮನೆಯಲ್ಲಿ ಮಲ್ಗೊಳಕ್ಕೆ. ಅಲ್ಲ ಮಾರ್ರೆ, ಈ ಮನೆಯಲ್ಲಿ ಒಂದು ಭಾಗವತಿಕೆ ಮಾಡುವಂತ ಒಂದು ರೈಟ್ಸ್ ಇಲ್ಲ. ಹೊಡಿತೀನಿ. ರೈಟ್ಸ್ ಇಲ್ಲ, ರೈಟ್ಸ್ ಇಲ್ಲ, ಲೆಫ್ಟ್ಸು ಇಲ್ಲ. ಆಯ್ತಾ? ಏನಿಲ್ಲ, ಸೆಂಟ್ರಲ್ಲೇ ಇರ್ಬೇಕು. ನೀವು ಸೆಂಟ್ರಲ್ಲೇ ಇರ್ಬೇಕು, ಸುಮ್ಮನೆ ಇರ್ಬೇಕು ಅಷ್ಟೇ. ಗುಡ್ ನೈಟ್. ನೀಲ ಗಗನದ ಆಯ್ತಾಯ್ತು ಮಲ್ಕ ಆಯ್ತು ಮಲ್ಕಣ ಚಿನ್ನ. ಏಯ್ ವಿಜಿ, ವಿಜಿ ವಿಜಿ ಏನಾಯ್ತು? ಅಣ್ಣ, ಆ ದೇವರಾಜ ಬಂದಿದ್ದಾನೆ. ಅವ್ನು ನನ್ನ ಕರ್ಕೊಂಡು ಹೋಗ್ತಾನೆ. ಅಣ್ಣ, ನಂಗೆ ಭಯ ಆಗ್ತಾ ಇದೆ. ಅಣ್ಣ ಬಿಡಲ್ಲ ಅಣ್ಣ. ವಿಜಿ ಅಳ್ಬೇಡ, ಭಯ ಪಡ್ಬೇಡ, ನಾವಿದೀವಿ. ಏನು ಆಗಲ್ಲ ನಿಂಗೆ. ಡೋಂಟ್ ವರಿ. ದಸರಾ ಹಬ್ಬ ಅಂದೇಟಿಗೆ ನಂಗೆ ನಮ್ಮ ಅಜ್ಜಿ ಮನೆಗೆ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಅಜ್ಜಿ ಮನೆಯಲ್ಲಿ ಬೊಂಬೆ ಕೂರ್ಸೋರು. ಅಯ್ಯಬ್ಬ, ಎಷ್ಟು ಮಾತಾಡ್ತದೆ ಮಾರ ಈ ಮನುಷ್ಯ. ಯಾರಾದ್ರೂ ಪುಣ್ಯಾತ್ಮ ಹೋಗಿ ಆ ಮನುಷ್ಯನ ಬಾಯಿಗೆ ಒಂದು ಬಣ್ಣ ತುರುಕಿ ಮಾರ. ಎಷ್ಟು ಚೆನ್ನಾಗಿರೋದು ಅಂತ ಯಾವಾಗ ಈ ದಶಾವತಾರ, ಆಮೇಲೆ ರಾಮಾಯಣ, ಆಮೇಲೆ ಶಂಕರಾಚಾರ್ಯ, ಆಮೇಲೆ ಗಾಂಧೀಜಿ, ಆಮೇಲೆ ಎಲಿಜಬೆತ್ ರಾಣಿ ಇಲ್ವಾ? ಮಲ್ಪೆ, ದಸರಾ ಹಬ್ಬ ಯಾಕೆ ಮಾಡ್ತಾರೆ ಗೊತ್ತಾ?
ಗೊತ್ತುಂಟು, ಅದು ನಮಗೆ ಕಂಡಪಟ್ಟು ಟೈಮ್ ಉಂಟಲ್ಲ, ಸೊ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾಡ್ತೇವೆ. ಅಲ್ಲ, ಚಾಮುಂಡೇಶ್ವರಿ ಮಹಿಷಾಸುರನ ಕೊಂದಿದ್ದಕ್ಕೆ. ಅದನ್ನ ನನ್ನಲ್ಲಿ ಅಂತ ನನ್ನ ಕರ್ಮ ಹೇಳುದು, ಹೌದಾ? ಇವಾಗ ನೀನು ಹೀಗೆ ಇರಿಟೇಟ್ ಮಾಡ್ತೀರಿ, ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ ನಿನ್ನ. ಬೊಂಬೆ ಕೂರಿಸಿರೋರ ಮನೆಗಳಿಗೆ ನಾವು ಮಕ್ಕಳೆಲ್ಲ ಹೋಗ್ತಾ ಇದ್ವಿ ಯಾವಾಗ ಬೊಂಬೆ ನೋಡ್ಕೊಂಬರಕ್ಕೆ ಅಂತ. ಮಹಾಶಯರೇ, ನನ್ನದೊಂದು ಬಯಕೆ ಇದೆ. ಎಂತ ಮಾವಿನಕಾಯಿ, ಹುಣಸೆ ಹಣ್ಣು, ಕೆಂಪು ಮಣ್ಣು ಏನಾದ್ರು ಬೇಕಾ? ಅದು ಹಾಗಲ್ಲ, ನನ್ನ ಆಶ್ರಮದ ಮಕ್ಕಳಿಗೆ ಅರಮನೆಯ ಅಂಬಾರಿಯನ್ನು ತೋರಿಸಬೇಕೆಂಬ ಬಯಕೆ. ಆಶ್ರಮದ ಮಕ್ಕಳ? ಅಲ್ಲಪ್ಪ ನೀ ಇಲ್ಲ ಅಂಕಲ್, ಹಾಗಲ್ಲ ಅಂದಿದ್ದು. ಅದು ಮಕ್ಕಳಿಗೆ ಅರಮನೆ, ಆನೆ, ಸರ್ಕಸ್ಸು, ಆಶ್ರಮ ಅದೆಲ್ಲ ಮಕ್ಕಳಿಗೆ ತೋರಿಸಿದ್ರೆ ಅವ್ರಿಗೆ ಚೆನ್ನಾಗಿರುತ್ತಂತ. ಅದ್ ಸರಿ ಸತ್ಯ, ಆದ್ರೆ ನಾನ್ ಕೇಳ್ತಿರೋದು ಯಾರ ಮಕ್ಕಳಿಗೆ ಅಂತ. ಎಲ್ಲ ಮಕ್ಕಳಿಗೆ ಮಕ್ಕಳು. ಅದೇ ಅಂಕಲ್, ನೋಡೋಣ. ಅದು ದೇವರು ಯಾರಿಗೆ ಮೊದಲು ಕೊಡ್ತಾರೋ ಅವ್ರ ಮಕ್ಕಳಿಗೆ. ಆರ್ತಿ, ನಾವಿಬ್ರು ರೇಸಲ್ಲಿ ಇದ್ದೀವಿ. ಸತ್ಯ? ಮಹಾಶಯರೇ, ಈ ಕೂಲುಗಳು ಇದು ನನಗೆ ಯಾಕೆ ಕೊಡ್ತಿದೀಯಪ್ಪ ನೀನು? ಅಲ್ಲಪ್ಪ, ಇದನ್ನ ಕೊಡ್ಬೇಕಾದ್ದು ಹೆಣ್ಣು ಮಕ್ಕಳಿಗೆ. ದಸರಾ ಹಬ್ಬದಲ್ಲಿ ವಿಶೇಷ ಅಂದ್ರೆ ಹೆಣ್ಣು ಮಕ್ಕಳು ಕೋಲಾಟ ಆಡ್ಬೇಕು. ಕೊಡು 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 ಅವ್ರಿಗೆಲ್ಲ. ಸರಿ ಸರಿ, ಎಲ್ರಿಗೂ ಕೊಡು. ನೀರು ತಗೊಂಬನ್ನಿ, ನೀರು ತಗೊಂಬನ್ನಿ. ಅಣ್ಣ ಅಣ್ಣ, ಅವ್ನು ಬಂದಿದ್ದಾನೆ. ನಾನು ಅವನ್ನ ನೋಡ್ದೆ, ಅವ್ನು ಬಂದಿದ್ದಾನೆ. ಬಿಜಿ ಆಯುಷ್ವ? ಹೌದು, ನಾನು ನೋಡ್ದೆ, ಹೌದು ಅವನೇ. ಸತ್ಯ, ಅಂಕಲ್ ಹೊರಗಡೆ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರಿಗೇನು ಅಂತ ಹೇಳೋದು? ರಾಜು, ಸಜ್ಜನು ಅಂಕಲ್ ಜೊತೆ ಇದ್ದಾರೆ. ಲೋಟಾ ಸರ್, ಅವ್ರಿಗೆ ಹೇಳಿ ಅಮ್ಮನೂ ಇದ್ದಾರೆ ಅವ್ರ ಜೊತೆಲಿ ಅಂತ. ಅಣ್ಣ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಅವ್ನು ಬಂದ ನನ್ನ ಎತ್ತಕೊಂಡು ಹೊಟ್ಟೋಗ್ತಾನೆ. ಇಲ್ಲೇ ಇರು ಪ್ಲೀಸ್. ಓಕೆ ಓಕೆ ಓಕೆ, ನೀನ್ ಗಾಬರಿ ಆಗ್ಬೇಡ, ನಾನು ಇಲ್ಲೇ ಎಲ್ಲೂ ಹೋಗಲ್ಲ. ದಯಾ, ತುಂಬಾ ಕಾಯಿಸ್ಬಿಟ್ಟೆ ನಿನ್ನ. ಅದು ನೀನು ವಲ್ಲಭ್ ಇವತ್ತು ಬಂದಿದ್ದೀರಿ ನೋಡು, ನನ್ನ ಮಗಳಿಗೆ ಇವತ್ತೇ ಹುಷಾರ್ ತಪ್ಪಬೇಕೆ. ಆರ್ತಿಗ, ಸತ್ಯ ಸತ್ಯ, ಆರ್ತಿಗಲ್ಲ ಬೀಗ್ರೆ, ನಾನು ಹೇಳ್ತಿರೋದು ವಿಜಿಗೆ ಹುಷಾರಿಲ್ವಲ್ಲ. ವಿಜಿ ನನ್ನ ಮಗಳು, ನೀವು ನಿಮ್ಮ ಮಗಳು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಟೆನ್ಷನ್ ಆದೆ. ನನಗೂ ಮಗಳಿದ್ದ ಹಾಗೆ ಅಲ್ವೇ ಅವಳು? ಇದ್ದ ಹಾಗೆ ಅನ್ನೋ ಪದ ನಾನು ಉಪಯೋಗಿಸಿಲ್ಲ, ಹಾಗಾಗಿ ನಾನು ಕನ್ಫ್ಯೂಸ್ ಆದೆ. ಆಯ್ತು. ವಿಜಿಗೆ ಏನಾಯ್ತು? ನೀನ್ ಯಾಕಪ್ಪ ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗ್ತೀಯಾ? BP ಬರುತ್ತೆ. ನಾನು ನಿನಗೆ ಯೋಗ ಹೇಳ್ಕೊಡ್ತೀನಿ ಸುಮ್ಮನೆ. ಏನಿಲ್ಲ ವಲ್ಲಭದು, ದಸರಾ ಹಬ್ಬಕ್ಕೆ ಕೋಲಾಟ ಆಡ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಅಭ್ಯಾಸ ಮಾಡ್ತಾ ಇದ್ರ, ಅವ್ಳಿಗೆ ಏನಾಯ್ತೋ ಗೊತ್ತಿಲ್ಲ, ಇದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದುಬಿಟ್ಲು. ತಲೆ ಸುತ್ತಿ ಬಿದ್ದೋದು. ಮತ್ತೆ ಉದ್ವೇಗಕ್ಕೆ ಒಳಗಾಗ್ಬೇಡಪ್ಪ, ನಾನು ಮತ್ತೆ ಮತ್ತೆ ಯೋಗ ಹೇಳ್ಕೊಡಕ್ಕಾಗಲ್ಲ, ನೀನು ಸುಮ್ಮನೆ. ನಿತ್ಯ ಏನು ಆಗಿರ್ಲಿಲ್ಲ ಕಣ, ನೀ ಬಾ ಕೂತ್ಕೋ. ಇಲ್ಲ ಇಲ್ಲ ದಯಾ, ಅದು ಯಾವತ್ತೂ ಹಿಂದೆ ಹೀಗಾಗಿರ್ಲಿಲ್ಲ ಪಾಪ ಹುಡುಗಿಗೆ. ಏನೋ ತಿಂಡಿ ತೀರ್ಥ ಉಪಹಾರದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೇಕಷ್ಟೇ. ಏನೇಳ ವ್ಯತ್ಯಾಸ ಆಗಿರುತ್ತೆ ಕಣ, ಕೂತ್ಕೋ ಬಾ.
ತಗೊಳ್ರಿ ಅದು ನಮ್ಮ ಕಂಪ್ನಿ ನಾಟಕದಾಗ ಒಮ್ಮೆ ನಾವು ನವರಾತ್ರಿ ಸೀನ್ ಮಾಡಕತ್ತಿದ್ವಿ. ಅದ್ರಾಗ ಒಂದು ಹುಡುಗಿ ಅದು ಕೋಲಾಟ ಆಡ್ಕೋತ ತಲೆ ಸುತ್ತ ಬಿದ್ದು ಬಿಟ್ಟಳ್ರಿ. ಅದು ಯಾಕೆ ತಲೆ ಸುತ್ತ ಬಿದ್ಲು ಅಂತ ಆಮೇಲೆ ನೋಡಿದ್ರ ವಿಷಯ ಗೊತ್ತಾಯ್ತ್ರಿ. ಆ ಹುಡುಗಿ ಬಸರಾಗಿದ್ದಳ್ರಿ. ಹೇಗಿತ್ತೀವ್ರೆ, ಏನ್ ಹೇಳ್ತಾ ಇದ್ದೀರಿ ನೀವು? ಅದು ಇವ್ರೆ ಅದೇಂತ ಗೊತ್ತುಂಟಾ, ಅದು ಅಮ್ಮಂದು ಒಂದೇ ಕಾಟ ಮಾರೆ ಅಲ್ಲ, ಒಂದು ಆಟ ಮಾರೆ. ಅಂದ್ರೆ ಈಗ ನಾವೆಲ್ಲ ಸೀರಿಯಸ್ ಆಗಿರುವಾಗ ಅವರು ಏನಾದ್ರೂ ಒಂದು ಕಾಮಿಡಿ ಮಾಡಿ ಎಲ್ಲಾರನ್ನು ನಗಿಸೋದವ್ರೆ ಅಲ್ವಾ ನರಸಿಂಹ? ಅಲ್ಲ ಇವರೇ ಅಪ್ಪಾಜಿ? ಇಲ್ಲ ಅವ್ನ್ ದೇವರಾಜನೇ. ಅವನನ್ನ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದ. ಅವ್ನ್ ದೇವರಾಜನೇ. ಮನೆವರೆಗೂ ಬಂದಿದ್ದಾನ? ಕಾಂಪೌಂಡ್ ದಾಟಿ ಹೇಗ್ ಬಂದವನು? ಸತ್ಯ, ಕಾಂಪೌಂಡ್ ಹತ್ರ ಈ ಕೋಲ್ ಸಿಕ್ತು. ಅಣ್ಣ ನಾನು ನಿಂಗೆ ಹೇಳ್ತಾ ಇದ್ದೆ ತಾನೆ, ಇದು ಅವಂದೇ ಕೋಲು. ಅಣ್ಣ ನಿನಗೆ ಬಂದಿದ್ದಾನೆ. ಅಣ್ಣ ನನ್ನ ಮಾತು ಕೇಳು ಅಂತ ಬಂದಿದ್ದಾನೆ. ನಾನು ಈಗಲೇ ಹೋಗಿ ಅವನ. ಅಣ್ಣ ಹೋಗ್ಬಿಡ ನನ್ನ ಮೇಲೆ ಅಣ್ಣ. ವಿಜಯ್ ನನಗೇನು ಆಗಲ್ಲ ವಿಜಯ್, ಬಿಡು. ಅಣ್ಣ ನಿನಗೊಂದ್ ಬಗ್ಗೆ ಗೊತ್ತಿಲ್ಲ. ಅವ್ನು ನಿನ್ ಪ್ರಾಣ ತೆಗಿಕೋ ಹೇಸೋನಲ್ಲ. ವಿಜಿ ಕೂಲ್. ಆ ದೇವರಾಜ ನನ್ನನ್ನು ಪಡ್ಕೊಳ್ಳೋದಕ್ಕೆ ಎಲ್ಲಾ ತರದ ಪ್ರಯತ್ನ ಮಾಡ್ದ. ಆದ್ರೆ ನಾನು ಇದುವರೆಗೂ ಹೇಗೋ ಮಾಡಿ ಅವ್ನು ನನ್ನ ಹಣೆ ಕುಂಕುಮ ಇಡ್ದೇ ಇರೋ ಹಾಗೆ ಕಾಪಾಡ್ಕೊಳ್ತಾ ಬಂದಿದ್ದೇನೆ. ಏನ ಕುಂಕುಮ ಇಡೋದನ್ನ ತಪ್ಪಿಸ್ಕೊತಾ ಇದ್ದಾಳ? ಏನೋ ನಡೆಸ್ತಾ ಇದ್ದಾರೆ ಇವರು. ಕೈಯನ್ನ ಕಳಿಸಿ ಆಮೇಲೆ ಇವ್ರನ್ನ ವಿಚಾರಿಸ್ಕೊತೀನಿ. ಅಯ್ಯ, ಅದು ನೋಡು, ನೀನೀಗ ಬಂದಾಗ್ಲೇನೆ ನನ್ನ ಮಗಳಿಗೆ ಹುಷಾರಿಲ್ದಾಗ ಆಗೋಯ್ತು. ನಮ್ಮ ಬೀಗರು ಕೂಡ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ ಕಣ. ಮತ್ತೆ ಇನ್ನೊಂದ್ಸಲ ಹೇಗೂ ಬಂದೇ ಬರ್ತೀಯಲ್ಲ? ಹಾಗಾದ್ರೆ ನಾನು ಬರೋಣ. ಯಾಕೆ ಹೊರಟ್ಬಿಟ್ಟೆ? ಯಾಕೆ ಅಂದ್ರೆ ಮನೆಯೊಬ್ಬ ಯಜಮಾನ ಗಂಟು ಅಂತ ಇರ್ಬೇಕಲ್ಲಯ್ಯ. ಗಂಡಸು ಅಂತ ಈಗ ನೆನಪಾಗ್ತಿದೆ ಮನುಷ್ಯನಿಗೆ. ಏನೇ ಹೀಗೆ ಹೇಳ್ತೀಯ ನೀನು? ಬರಲ್ಲ ಅಂತ ಹೇಳಿದ್ದಲ್ಲ ಕಣಯ್ಯ, ನೀನ್ ಕರೆದ ಮೇಲೆ ಬರದಿರೋದಕ್ಕೆ ಹೇಗ್ ಸಾಧ್ಯ ಅಂದೆ. ಏನ್ ಹೇಳು? ಹೇಗ್ ಸಾಧ್ಯ? ಖಂಡಿತ ಬರ್ತೀನಿ ಕಣಯ್ಯ. ಏನ್ ಹೇಳು? ಖಂಡಿತ ಬರ್ತೀರಾ? ಇವ್ರೆ, ಇದು ಹಬ್ಬಕ್ಕೆ ನೀವು ಬನ್ನಿ, ಮತ್ತೆ ನಿಮ್ಮ ಶ್ರೀಮತಿಯವರನ್ನು ಕರೆತನ್ನಿ. ಅಂಕಲ್, ಅದು ನಿಮ್ಮ ಡೈಲಾಗ್, ನಾನು ಹೇಳಿದೆ, ಪರವಾಗಿಲ್ಲಲ್ಲ? ಅದು ಸಾಧ್ಯ ಇಲ್ಲ ಕಣಯ್ಯ. ನಿಮ್ಮ ಮನೆಯವರು ನಿನ್ನ ತಪ್ಪು ಕಳಿಸ್ಕೊಂಡ್ಬಿಡ್ತಿಲ್ಲಯ್ಯ. ನಾನು ಹೇಳಿದ್ದು ನನ್ನ ಮನೆಯವರಿಗೆ ಆರೋಗ್ಯ ಸರಿ ಇಲ್ಲ ಅಂತ. ಏನ್ ಹೇಳ? ಮಹಾಶಯರೇ, ಅವರಿಗೆ ಏನಾಗಿದೆ? ಕೈ ಫ್ರಾಕ್ಚರ್ ಆಗಿದೆ. ಯಾವ ಕೈ ಅದು? ಅರ್ಥವಾಯ್ತು, ತಿಳಿಯಿತು, ಆಗಿದೆ. ಆ ಹೆಂಗಸಿನ ಪುಣ್ಯ ಮಾರೆ, ಕೈ ಜಸ್ಟ್ ಫ್ರಾಕ್ಚರ್ ಆಗಿದ್ದಷ್ಟೇ. ಬರ ಹೊಡೆತ ನೋಡಿದ್ರೆ ಕೈ ಕೆಳಗೆ ಬೀಳ್ಬೇಕಿತ್ತು. ಹಾಗಾದ್ರೆ ನಾನು ಬರೋಣ? ಆಯ್ತು, ಕಳಿಸಿ ಬರ್ತೀನಿ. ಸಜ್ಜೆ ನಾನು ಬರ್ಲಾ? 10 ದಿವಸ ಮತ್ತೆ ಬರ್ತೀನಲ್ಲ. ಬರ್ತೀನಿ ನರಸಿಂಹ, ಬರ್ತೀನಿ. ಪೆಟ್ಟಗಮ್ಮಿ ಮನುಷ್ಯ ಮರ, ನನ್ನ ನಿನ್ನ ಪುಣ್ಯ. ಅವರಿಗೆ ಕೈಗೊಡಿ ಅಭ್ಯಾಸ ಇದೆ, ತಲೆಗೊಡಿ ಅಭ್ಯಾಸ ಇದ್ರೆ ಇರೋ 18 ಕೂದಲು ಉದುರೋಗಿರೋದು. ಹೇಗಿದೆ ಈಗ ಆರೋಗ್ಯ? ನಾನು ಸ್ವಸ್ಥನಾಗಿದ್ದೇನೆ, ಸಂತುಷ್ಟನಾಗಿದ್ದೇನೆ. ಗೊತ್ತಾಗತ್ತದು, ನಾನು ನೋಡ್ತಾ ಇದ್ದೀನಿ. ನಾನು ಕೇಳಿದ್ದು ನಿನ್ನ ಬಗ್ಗೆ ಅಲ್ಲ, ವಿಜಿ ಹೇಗಿದ್ದಾಳೆ ಅಂತ. ಸತ್ಯ, ಸತ್ಯ. ಹಾಯ್ ಅಂಕಲ್. ಬಾಯ್ಲಿ. ಬಂದೆ. ಹೇಳಪ್ಪ, ಹೇಳು. ವಿಜಿ ಯಾಕೆ ಹಾಗಂತ ಇದ್ದು? ಅವನು ಯಾವನೋ ಕುಂಕುಮ ಇಡೋದಕ್ಕೆ ಬಂದ, ಅದನ್ನ ತಪ್ಪಿಸ್ಕೊಂಡು ಓಡಾಡ್ತಾನೆ ಇದ್ದೀನಿ ಅಂತ ಅದನ್ನ ಹೇಳ್ತಾನೆ ಇದ್ದಾಳ ಅವಾಗಿಂದ. ಅವನು ಯಾರು? ಏನದು? ನನ್ನಿಂದ ನೀವೇನೋ ಮುಚ್ಚಿಡ್ತಿದ್ದೀರಿ ತಾನೆ ನೀವೆಲ್ಲ ಸೇರ್ಕೊಂಡು? ನೋ, ನನಗೆ ಸತ್ಯ ಗೊತ್ತಾಗ್ಬೇಕು. ಯಾರು ಹೇಳಕ್ ರೆಡಿ ಇದೀರಿ ಈಗ?
ರೆಡಿ ಆಯ್ತು. ಏನು ರೆಡಿ ಆಯ್ತು? ಏನ್ ರೆಡಿ ಆಯ್ತು ಅಂದ್ರೆ ಅದು ನನ್ನ ಮನಸ್ಸು ನಿಜ ಹೇಳಕ್ಕೆ ಪೂರಾ ರೆಡಿ ಆಯ್ತು. ಅಂದ್ರೆ ನೀನ್ ನನಗೆ ಇಲ್ಲಿವರೆಗೂ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಅಂಕಲ್, ಅದನ್ನೇ ಹೇಳಕ್ ನಾನು ನಿಮ್ಮ ಹತ್ರ ಬಂದೆ. ಏನು ಸುಳ್ಳನ್ನ? ಅಲ್ಲ ಅಂಕಲ್, ಅದು ಮ್ಯಾಟ್ರ್ ಏನಂದ್ರೆ ಇಲ್ಲ 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 ಅವ್ನ್ ದೇವರಾಜನೇ. ನನ್ನ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದ ಅವ್ನ್ ದೇವರಾಜನೇ. ನಿನ್ನೆ ರಾತ್ರಿನೂ ಅಂಕಲ್ ಒಂದು ಕನಸು ಬಿತ್ತಂತೆ. ಆ ಕನಸಲ್ಲಿ ಒಬ್ಬ ಸಿಕ್ಕಾಪಟ್ಟೆ ಕೆಟ್ಟ ಮನುಷ್ಯ, ಒಬ್ಬ ವಿಲನ್ ವಿಜಿಗೆ ಹೇಗೋ ಮಾಡಿ ಅವ್ನ್ ನನ್ನ ಹಣೆ ಕುಂಕುಮ ಇಡ್ದೇ ಇರೋ ಹಾಗೆ ಕಾಪಾಡ್ಕೊಳ್ತಾ ಬಂದಿದ್ದಾನೆ. ಮದುವೆ ಆಗ್ಬೇಕಂತ ಬಂದ್ಬಿಟ್ಟಿದ್ದಾನಂತೆ. ಅವಳ ಹಣೆ ಮೇಲೆ ಅಂದ್ರೆ ಅವಳ ಹಣೆ ಮೇಲೆ ಕುಂಕುಮ ಹಚ್ಚೋದಕ್ಕೆ ಬಂದ್ಬಿಟ್ಟಿದ್ದಾನಂತೆ. ಅವನೇನಾದ್ರೂ ನನ್ನನ್ನು ಹುಡ್ಕೊಂಡು ಇಲ್ಲಿ ಬಂದ್ಬಿಟ್ರೆ? ನಾನು ವಿಜಿನೇ ಕೇಳಬೇಕಿದ್ದಾನೆ. ಎಲ್ಲಿದ್ದಾಳೆ ವಿಜಿ? ವಿಜಿ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾರೆ. ಹೇಗಿದೆ ಈಗ ಆರೋಗ್ಯ? ನಾನು ಸ್ವಸ್ಥನಾಗಿದ್ದೇನೆ, ಸಂತುಷ್ಟನಾಗಿದ್ದೇನೆ. ಗೊತ್ತಾಗತ್ತದು, ನಾನು ನೋಡ್ತಾ ಇದ್ದೀನಿ. ನಾನು ಕೇಳಿದ್ದು ನಿನ್ನ ಬಗ್ಗೆ ಅಲ್ಲ, ವಿಜಿ ಹೇಗಿದ್ದಾಳೆ ಅಂತ. ಹೇಳಿ ಡಾಕ್ಟ್ರೇ, ಹೇಗಿದ್ದಾಳೆ ವಿಜಿ? ಬಂದೆ, ಒಂದು ನಿಮಿಷ. ಔಷಧಿ ಮಾತ್ರೆ ತಗೊಂಡ್ ಬರ್ತಾನೆ. ಹೇಗಿದೆಯಾ ಮಗಳೇ ಈಗ? ಪರವಾಗಿಲ್ಲ ಅಂಕಲ್, ಆದ್ರೆ ನನ್ನಿಂದ ಹಬ್ಬದ ಸಂತೋಷ ಎಲ್ಲ ಹಾಳಾಯ್ತು, ಕ್ಷಮಿಸ್ಬಿಡಿ. ಹಾಗೆಲ್ಲ ಮಾತಾಡಬಾರ್ದಮ್ಮ. ನಾವೆಲ್ಲ ಖುಷಿಯಾಗಿ ಸಂತೋಷವಾಗಿರೋದೇ ಹಬ್ಬ. ಕರೆಕ್ಟ್. ಬೇರೆ ಇನ್ನೇನಿರುತ್ತೆ ಹೇಳು? ನೋಡು, ನಾನು ಹಿಂಗೆ ಏನು ಹೇಳಕ್ ಬಂದೆ ಅಂತಂದ್ರೆ, ನಮಗೆ ಏನಾದರೂ ಒಂದು ಕೆಟ್ಟ ಕನಸು ಬಿದ್ದರೆ ಅದು ಮುಂದಿನ ದಿನಗಳು ನಮಗೆ ತುಂಬಾ ಸಂತೋಷ ತಂದ್ಕೊಡುತ್ತೆ ಅನ್ನೋದಕ್ಕೆ ಸೂಚನೆ ಅಷ್ಟೇ. ಕರೆಕ್ಟ್. ಕೇಳು, ನನಗೂ ಕೂಡ ಹಿಂದೆ ಒಂದು ಕೆಟ್ಟ ಕನಸು ಬೀಳ್ತಾ ಇತ್ತು. ನನ್ನ ಹತ್ರ ಒಂದು ದೊಡ್ಡ ಶಿಪ್ ಇತ್ತು. ಆ ಶಿಪ್ಪಲ್ಲಿ ತುಂಬಾ ಬಂಗ್ಲೆಗಳಿತ್ತು.